ಬಿಗ್ ಬಾಸ್ ಮನೆಯಿಂದ ತನಿಷಾ ಕುಪುಂಡ ಔಟ್. ಹೊಸ ಪ್ರೋಮೋ ರಿಲೀಸ್ ಮಾಡಿ ಶಾಕ್ ಕೊಟ್ಟ ಬಿಗ್ ಬಾಸ್. ತನಿಷಾ ನಿಜಕ್ಕೂ ಎಲಿಮಿನೇಟ್ ಆದ್ರ ಅಥವಾ ಸೀಕ್ರೆಟ್ ರೂಮ್ಗೆ ಹೋದ್ರ? ಬಿಗ್ ಬಾಸ್ ಸೀಸನ್ 10 ಕನ್ನಡದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಬರ್ತಾ ಇದೆ. ಈಗ ಮಧ್ಯಂತರದ ಈ ವಾರದಲ್ಲಿ ಎಲಿಮಿನೇಷನ್ ಕೂಡ ನಡೀತಾ ಇದೆ. ಈಗ ಪ್ರೋಮೋ ರಿಲೀಸ್ ಆಗಿದೆ. ಆ ಪ್ರೋಮೋದಲ್ಲಿ ತನಿಷಾ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅದಕ್ಕೆ ತನಿಷಾ ಅವರು ಅಳ್ತಾ ಇದ್ದಾರೆ. ನಿಜಕ್ಕೂ ತನಿಷಾ ಅವರು ಎಲಿಮಿನೇಷನ್ ಆದ್ರ ಅಥವಾ ಸೀಕ್ರೆಟ್ ರೂಮ್ಗೆ ಏನಾದ್ರೂ ಹೋದ್ರ ಅನ್ನುವಂತಹ ಮಾಹಿತಿಯನ್ನ ಬಿಚ್ಚಿಡ್ತೀವಿ ನೋಡಿ. ಬಿಗ್ ಬಾಸ್ ಕನ್ನಡ 10 ಮನೆಯಿಂದ ತನಿಷಾ ಕುಪುಂಡ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಘೋಷಣೆಯನ್ನ ಮಾಡಿದ್ದಾರೆ. ಇಲ್ಲಿಯವರೆಗೂ ವೈಯಕ್ತಿಕವಾಗಿ ಆಟವನ್ನ ಆಡಿ ಧ್ವನಿಯನ್ನ ಎತ್ತಿ ಬೆಂಕಿ ಅಂತ ಅನಿಸಿಕೊಂಡಿದ್ದ ತನಿಷಾ ಅವರು ಎಲಿಮಿನೇಟ್ ಆದ್ರ ಎನ್ನುವಂಥದ್ದು ಹಲವಾರು ಪ್ರಶ್ನೆಯಾಗಿದೆ. ತನಿಷಾ ನಿಜಕ್ಕೂ ಎಲಿಮಿನೇಟ್ ಆದ್ರ? ಕಳೆದ ವಾರ ವರ್ತೂರ್ ಸಂತೋಷ್, ತುಕಾಲಿ ಸ್ಟಾರ್ ಸಂತು ನಡುವೆ ಇಬ್ಬರು ಮನೆಯಿಂದ ಹೊರಗಡೆ ಹೋಗಬೇಕಾಗಿತ್ತು. ಆದರೆ ಕಿಚ್ಚ ಸುದೀಪ್ ಅವರು ಎಲಿಮಿನೇಷನ್ ಇಲ್ಲ ಅಂತ ಹೇಳಿದ್ರು. ಇನ್ನು ನಮ್ರತಾ ಅವರು ತುಂಬಾ ಸಲ ಎಲಿಮಿನೇಷನ್ ನಲ್ಲಿ ಬಾಟಮ್ 2ನೇ ಸ್ಥಾನದಲ್ಲಿ ಇದ್ರು. ಹೀಗಿದ್ದಾಗ ತನಿಷಾ ಅವರು ಎಲಿಮಿನೇಟ್ ಆಗಿರೋದು ನಿಜಕ್ಕೂ ಹೌದಾ ಅಂತ ಪ್ರಶ್ನೆ ಎಲ್ಲರಲ್ಲಿ ಕಾಡ್ತಾ ಇದೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಯಾವಾಗ? ಬಿಗ್ ಬಾಸ್ ಕನ್ನಡ 10 ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು 9 ದಿನಗಳು ಬಾಕಿ ಉಳಿದಿದೆ. ಜನವರಿ 27 ಹಾಗೂ 28ರಂದು ಫಿನಾಲೆ ನಡೆಯಲಿದೆ. ಟಾಪ್ 5 ಸ್ಪರ್ಧಿಗಳು ಫಿನಾಲೆಯಲ್ಲಿ ಬರ್ತಾರೆ. ಈಗ 8 ಸ್ಪರ್ಧಿಗಳು ಮನೆಯಲ್ಲಿ ಇದ್ದು ಫಿನಾಲೆಗೆ ಬರುವ ಮುನ್ನವೇ 3 ಎಲಿಮಿನೇಟ್ ಆಗಬೇಕು. ಹಾಗಾಗಿ ಈ ವಾರ ಮಿಡ್ ವೀಕ್ ನಾಮಿನೇಷನ್ ಆಗತ್ತಾ ಅನ್ನೋದು ಎಲ್ಲರ ಕುತೂಹಲ ಮೂಡಿಸಿದೆ. ಈಗ ಬೆಳ್ಳಂಬೆಳಿಗ್ಗೆ ಹೊಸ ಪ್ರೋಮೋದಲ್ಲಿ ರಿಲೀಸ್ ಆಗಿದ್ದು ಏನಪ್ಪಾ ಅಂತಂದ್ರೆ ಅದರಲ್ಲಿ ತನಿಷಾ ಕುಪುಂಡ ಅವರು ಔಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ತನಿಷಾ ಅವರು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಎಲಿಮಿನೇಟ್ ಆದ ವಿಷಯ ಕೇಳಿ ತನಿಷಾ ಅವರು ಶಾಕ್ ಆಗಿದ್ದಾರೆ. ನಾನು ಹೊರಗಡೆ ಹೋಗ್ಬೇಕು ಅಂತ ನೀವೆಲ್ಲ ಆಸೆ ಪಟ್ಟಿದ್ರಿ ಅಲ್ವಾ, ಈಗ ಅದು ನೆರವೇರ್ತಾ ಇದೆ. ನನ್ನ ಧ್ವನಿ ನಿಮಗೆಲ್ಲ ಇರಿಟೇಟ್ ಆಗ್ತಿತ್ತು ಅಲ್ವಾ, ಇನ್ ಮುಂದೆ ನನ್ನ ಧ್ವನಿ ಯಾರಿಗೂ ಇರಿಟೇಟ್ ಆಗಲ್ಲ ಅಂತ ಪ್ರಶ್ನೆಗಳನ್ನ ಕೇಳಿ ದುಃಖವನ್ನ ಹೊರಹಾಕಿದ್ದಾರೆ. ತನಿಷಾ ಎಲಿಮಿನೇಟೆಡ್ ಆಗಿರೋದು ನಿಜಾನಾ? ತನಿಷಾ ಕುಪುಂಡ ಅವರು ಎಲಿಮಿನೇಟ್ ಆಗಿರೋದು ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ವೀಕ್ಷಕರಿಗೂ ಶಾಕ್ ಅನ್ನ ಕೊಟ್ಟಿದೆ. ವರ್ತೂರ್ ಸಂತೋಷ್ ಅವರು ಭಾವುಕರಾಗಿದ್ದಾರೆ. ಆದರೆ ಇದು ಸತ್ಯವೋ ಅಥವಾ ಬಿಗ್ ಬಾಸ್ ಕೊಟ್ಟಿರುವಂತಹ ಟ್ವಿಸ್ಟೋ ಅನ್ನೋದನ್ನ ಈ ಎಪಿಸೋಡ್ ನಲ್ಲಿ ಕಾದು ನೋಡಬೇಕಾಗಿದೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ತನಿಷಾ ಕುಪುಂಡ ಅವರು ನಾಮಿನೇಟ್ ಆಗಿದ್ದಾರೆ. ಆದರೆ ವೋಟಿಂಗ್ ಲೈನ್ಸ್ ತೆರೆದಿರಲಿಲ್ಲ. ಹೀಗಾಗಿ ಈ ವಾರ ನಿಜಕ್ಕೂ ಎಲಿಮಿನೇಷನ್ ಆದ್ರ ಅಥವಾ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಗೂ ಎದ್ದಿದೆ. ಫಿನಾಲೆ ಹತ್ತಿರ ಇದ್ದಿದ್ದಕ್ಕೆ ಸೀಕ್ರೆಟ್ ರೂಮ್ಗೆ ಕಳಿಸೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಅದರಂತೆ ಈ ಬಾರಿ ಕೂಡ ಇನ್ನೊಂದು ಟ್ವಿಸ್ಟ್ ಕಾಯ್ದುಕೊಂಡು ಕೂತಿದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.